ನೀವೆಲ್ಲ ನಿಂತು ಸಹಕಾರ ಮಾಡುವಂತದ್ ಮಾಡ್ರಿ. ಯಾಕಂದ್ರೆ ದುರ್ದೈವ ಶಾಲಿ ಮಕ್ಕಳು ನಮ್ಮಂತೇಳಿ ಬಂದ್ರು ನನಗೆ ಬಸ್ ಬಿಡುತ್ತೀನಿ ಅಂದ್ರೆ ರಾಮನಟ್ಟಿಗೆ ಸಖತ್ ಬೇಡಿಕೆ ಇರ್ಬೋದು. ಆದ್ರೂ ಸಹಿತ ನಾವು ಶಾಸಕರ ಆದ್ಮ್ಯಾಗ ನಿಮ್ಮ ಮೇನ್ ಬೇಡಿಕೆ ಇರುವಂತದ್ದು 10 ಕೋಟಿ ರೂಪಾಯಿ ಏನ್ ಸಣ್ಣ ಕೆಲಸ ಅಲ್ಲ. ಶಾಲಿಗೂ 5 ಲಕ್ಷ ರೂಪಾಯಿ ಕೊಟ್ಟಿವಿ. ಬರುವಂತದ್ದು ಇಲ್ಲಿ ಬಂದಾಗ ಶಾಲಿ ರೂಮಿಂದ ಸಹಿತ ನಾವು ಸರ್ವೆ ಮಾಡಿ BO ಆಫೀಸ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಸಕ್ ಹೇಳಿ ಅಲ್ಲಿ ಮಿನಿಸ್ಟ್ರಿ ಲೆವೆಲ್ದಾಗ ಮಾತಾಡಿ ಜಲ್ದಿನೇ ಆಗ್ಬೋದು, ಲೇಟ್ ಆಗ್ಬೋದು, ಮಾಡಿಸುವಂತ ಕೆಲಸ ಮಾಡ್ತೀವಿ. ಅಡಿಗೆ ಕೋಣೆ ರಿಪೇರಿ ಇರ್ಬೋದು, ಮತ್ ಇನ್ನೊಂದು ಅಡಿಗೆ ಕೋಣೆ ಹೊಸದು ಇರ್ಬೋದು, ಹಾಗೂ ರಿಪೇರಿ ಇರ್ಬೋದು, ಅವೆಲ್ಲ ಮಾಡಿ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಈಗೇನಿದ್ದು ಶೌಚಾಲಯವನ್ನು ನಾವು ರಿಪೇರಿ ಮಾಡಿವಿ. ನಿಮ್ದೇನ್ರ ಜಾಗ ಇದ್ರೆ ಸದರಿ ಅಂದಾಜು ಪತ್ರಿಕೆಯಲ್ಲಿ 400 mm ಎಂಬ್ಯಾಕ್ಮೆಂಟ್ ಅನ್ನು ಪರಿಗಣಿಸಲಾಗಿದೆ. 300 mm ಸಬ್ಗ್ರೇಡ್ GSB ವೆಟ್ ಮಿಕ್ಸ್ 2 ಲೇಯರ್ ಡಾಂಬರ್ ಅನ್ನ ಪರಿಗಣಿಸಿ ಸುಮಾರು 5 ವರ್ಷ ಗುತ್ತಿಗೆದಾರನೇ ನಿರ್ವಹಣೆ ಮಾಡತಕ್ಕಂತ ಒಂದು ಸುಮಾರು 10 ವರ್ಷ ಬಾಳಿಕೆ ಬರತಕ್ಕಂತ ಪಕ್ಕಾ ರಸ್ತೆಯಾಗಿ ನಿರ್ಮಿಸಲು ಈ ಅಂದಾಜು ಪತ್ರಿಕೆಯಲ್ಲಿ ಪರಿಗಣಿಸಿದ್ದು, ರಸ್ತೆಯ ಆಜುಬಾಜು ಇರ್ತಕ್ಕಂತ ಹೊಲದ ಜಮೀನುಗಳ ರೈತರು ಈಗ ಹೆಂಗ ನೀವು ಕಬ್ಬ ಗಿಬ್ಬ ಎಲ್ಲ ಒಡ್ಡಿಗೆ ತಂದು ಹಚ್ಚಿರಿ, ಅವನ್ನೆಲ್ಲ ಕಿತ್ಕೊಂಡು ನಾವು ಗರ್ಸ್ ಹಾಕೊಂಡು ಹೈಟ್ ಮಾಡ್ಕೋತೀವಿ. ರೋಡ್ ಡೌನಿಗೆ ಆಗೈತಿ, ಆಮ್ಯಾಗ ಹೈಟ್ ಆದ್ರೆ ರೋಡ್ ನಿಂದಿರ್ತೈತಿ. ಅದಕ್ಕೆ ಆಜುಬಾಜುದ ಬಂದಂತ ರೈತರು ತಾವು ಸಹಕಾರ ಕೊಡ್ಬೇಕಂತ ಹೇಳಿ ಮತ್ತೆ ಈಗ ಯಾರು ಪೈಪ್ಲೈನ ತಮ್ಮ ಏನ ತಂತಿ ಬೇಲಿ ಅಂತವ್ ಹಾಕೊಂಡ್ರೆ ಅವನ್ನೆಲ್ಲ ತಗೋಬೇಕು. ಕೆಲಸ ಮಾಡಕ್ಕ ಈಗ ಶಾಸಕರು ಇಲ್ಲಿಗೆ ಅನುದಾನ ತಂದು ನಿಮ್ಮ ಊರಿಗೆ ಕೊಟ್ಟಿದ್ದಾರೆ. ಅದನ್ನ ಕೆಲಸ ಮಾಡೋರ ಮೇಲೆ ಮತ್ತೆ ಅದನ್ನ ಕೆಲಸ ತಗೊಳ್ಳೋರು ಗ್ರಾಮಸ್ಥರ ಮೇಲೆ ಬಹಳ ಜವಾಬ್ದಾರಿ ಇದೆ. ತಾವೆಲ್ಲರೂ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಂತೇಳಿ ನಾನು ರಾಮನಟ್ಟಿ ಗ್ರಾಮಸ್ಥರಲ್ಲಿ ಮತ್ತು ಕುದುರೆಸಲೋಡಿಗೆ ಗ್ರಾಮದ ಈ ರಸ್ತೆ ಆಜುಬಾಜು ಇರ್ತಕ್ಕಂಥ ರೈತರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಈಗ ನಮ್ದು 4,95,00,000 ಇದೆ. ಅದೇ ರೀತಿಯಾಗಿ ಲ್ಯಾಂಡ್ ಆರ್ಮಿ ಅವ್ರದ್ದು 5 ಕೋಟಿ ಇದೆ. ನಿಮ್ಮ ಸಂಪೂರ್ಣ ರಸ್ತೆ ಕ್ರಾಸಿನವರಿಗೆ ಹೋಗ್ತದ, ಹೊಳೆ ಬಂದು ಊರಿತನ ಮುಟ್ತತೆ. ಹಿಂಗಾಗಿ ಆಜುಬಾಜು ಇರ್ತಕ್ಕಂಥವ್ರು ಮತ್ತೆ ರಸ್ತೆ ಮೇಲೆ ಮನಿ ಕಟ್ಕೊಂಡವ್ರು ಮತ್ತೆ ನಾವು ಬಂದು ಮತ್ತೆ ಅವಾಗ ತೆಗೀರಿ ಇವಾಗ ತೆಗೀರಿ ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ. ತಾವೆಲ್ಲರೂ ಸಹಕಾರ ಸಂಪೂರ್ಣ ನೀವೇ ಸ್ವಯಂ ಪ್ರೇರಿತವಾಗಿ ಸಹಕಾರವನ್ನು ನೀಡಿ ಈ ಅಭಿವೃದ್ಧಿಗೆ ಸಹಕಾರ ನೀಡ್ತೀರಾ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ನನ್ನ